ರಾಜ್ಯ ಮಟ್ಟಕ್ಕಿಂತನೂ ಬೇರೆ ಆಗಿ ಇಲ್ಲಿ ಸರಣಿ ತಗೋತಾರು. ಅದ್ರೊಳಗೂ ಇನ್ನು ಯಾವ ಥರ ಅಪ್ಲೈಡ್ ಲೆಕ್ಕಗಳು ಬರ್ತಾವು, ಆಮೇಲೆ ಅಪ್ಲೈಡ್ ಕ್ವಶನ್ಸ್ ಯಾವ ಥರ ಕೇಳ್ತಾರು, ನಾವು ಅದಕ್ಕೆ ಯಾವ ಥರ ಆನ್ಸರ್ ಮಾಡಬೇಕು, ಮತ್ತು ಅವನ್ನ ಚೆಕ್ ಮಾಡಿಸ್ತಾರೆ 2-3 ಸಲ ಚೆಕ್ ಮಾಡಿಸಿ ಮತ್ತು ನಾವು ಎಲ್ಲೆಲ್ಲಿ ಮಿಸ್ಟೇಕ್ ಮಾಡೋದು. ನನ್ನ ಕ್ಷೇತ್ರ ತೊಗೊಂಡ್ಬಿಡ್ತೀನಿ ನಾವು ಫಸ್ಟಾಗಿ. ಅಲೋ ವಿ ಆರ್ ನಾಟ್ ಇನ್ ಟು ಮಲ್ನಾಡ್ ನೈದರ್ ಬೆಳೋಲ್, ನಾವು ಟ್ರಾನ್ಸಿಷನಲ್ ಝೋನ್ದಾಗ ಬರ್ತೀವಿ. ಇಲ್ಲಿ ಎಕ್ಸೆಪ್ಟ್ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಬಿಟ್ಟರೆ ಗೊತ್ತಕ್ಕೆ ಯಾವುದೋ ದೊಡ್ಡ ಇಂಡಸ್ಟ್ರೀಸ್ ಎಲ್ಲ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗೋ ಚಾನ್ಸಸ್ ಬರುವಂಥ ದಿವಸದಾಗ ಭಾಳಷ್ಟು ಇದನ್ನು ಫೇಸ್ ಮಾಡ್ತಾವೆ. ಅದಕ್ಕೆ ಅಗ್ರಿಕಲ್ಚರ್ ರಿಲೇಟೆಡ್ ಫ್ಯಾಮಿಲೀಸಿಗೆ ಬೇರೆ ಪರ್ಯಾಯ ಅಂತಂದರೆ ಯು ಶುಡ್ ಗಿವ್ ದೆಮ್ ಎ ಗುಡ್ ಎಜುಕೇಷನ್. ದಟ್ ಟು ಫ್ರಮ್ ಪ್ರೈಮರಿ ಸೆಕ್ಟರ್, ಹೈಯರ್ ಪ್ರೈಮರಿ ಕೊಟ್ಟರೆ ಡೆಫಿನೆಟ್ಲಿ ಫೌಂಡೇಶನ್ ಲೆವೆಲ್ಲಾಗ ಅವ್ರನ್ನ ಒಳ್ಳೆ ರೀತಿಯಿಂದ ಅವ್ರಿಗೆ ಎಜುಕೇಟ್ ಮಾಡಿಕೊಟ್ರೆ ಮುಂದೆ ಡೆಫಿನೆಟ್ಲಾಗಿ ದೇ ವಿಲ್ ಗೋ ಥ್ರೂ, ಅದನ್ನ ಎನ್ಕೇಜ್ ಮಾಡಿ ಮುಂದೆ ಹೋಗ್ತಾರೆ. ಬೇಸಿಕಲಿ ಫಸ್ಟ್ ಪ್ರೈಮರಿನಲ್ಲೇ ನಾವು ವೀಕ್ ಇದ್ದುಬಿಟ್ರೆ ನಮ್ಮ ಹುಡುಗರು ಎಲ್ಲೂ ಸ್ಪರ್ಧಾತ್ಮಕವಾಗಿ ಕಂಪ್ಯೂಟರ್ ಮಾಡೋಕ್ಕಾಗೋದಿಲ್ಲ, ಅವ್ರಿಗೆ ಗ್ರಾಸ್ಪ್ ಮಾಡೋಕ್ಕೂ ಆಗೋದಿಲ್ಲ. ಆ ನಿಟ್ಟಿನಲ್ಲಿ ಪ್ರೈಮರಿ ಸ್ವಲ್ಪ ರಿಫ್ರೆಶ್ ಮಾಡಿ ಹೈಯರ್ ಪ್ರೈಮರಿಗೆ ಬಂದಿದ್ದೆವು. ಬಹುತೇಕ ಪಾರ್ಟ್ ಆಫ್ ಎಜುಕೇಷನ್ ನಮಗೆ ಫಸ್ಟ್ ಕೌಂಟ್ ಆಗೋದ 10th, ಆಮೇಲೆ PUC, ಆಮೇಲೆ ಡಿಗ್ರಿ. ಅಟ್ಲೀಸ್ಟ್ ಬೇಸಿಕಲಿ 10th ಪರ್ಫೆಕ್ಟಾಗಿ 100% 100 ಅದನ್ನು ಐ ಆಮ್ ನಾಟ್ ಕಾನ್ಸಂಟ್ರೇಟಿಂಗ್ ಆನ್ ದ್ಯಾಟ್. ಅದನ್ನು ಮಾಡಿದ್ವಿ ಹೋದ ವರ್ಷ. ಈ ವರ್ಷ ಕ್ವಾಲಿಟಿ ವೈಸ್ ಐ ವಾಂಟ್ ಟು ಪುಷ್ ಆಲ್ ದಿ ಸ್ಟೂಡೆಂಟ್ಸ್ ಫ್ರಮ್ ದೇವರ್ 60 ಇದ್ದವ್ರು 80 ಬರ್ಬೇಕು, 80 ಇದ್ದವ್ರು 90 ಬರ್ಬೇಕು, 90 ಇದ್ದವ್ರು 95 ಬರ್ಬೇಕು. ಆ ಉದ್ದೇಶದಿಂದ ಇದೊಂದು ಪಿಕ್ ಮಾಡತ್ತೀವಲ್ಲ. ಬಹುತೇಕ ಎಲ್ಲ ಸ್ಥಿತಿವಂತರು ಎಲ್ಲಿ ಹೋಗಿ ನಿಂತು ಕಲಿಸ್ತಾರೆ, ದಟ್ ಈಸ್ ಡಿಫ್ರೆಂಟ್. ಆರ್ಥಿಕವಾಗಿ ಸ್ವಲ್ಪ ಹಿಂದುಳಿದಂಥವ್ರನ್ನ ಅಥವಾ ಬಡವ್ರ ಮಕ್ಕಳನ್ನ ಕಲಿದ ಒಂದು ಸ್ಪೆಷಲ್ ಟ್ರೈನಿಂಗ್ ಕ್ಯಾಂಪ್ ಮಾಡೋಕ್ಕಂತ ಪ್ರಯತ್ನ ಮಾಡ್ತಾಯಿದ್ದೆ. ವಿಲ್ ಪ್ರೊಸೀಡ್ ವಿತ್ ಅ ಗುಡ್ ಟೈಮ್ ಟೇಬಲ್. ಸಿ ದ್ಯಾಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಮಿನಿಮಲ್ ಒಂದು ಫಸ್ಟ್ ಕ್ಲಾಸ್ನಾಗ ದಾಟುವಂಥ ವ್ಯವಸ್ಥೆ ಮಾಡ್ತೀವಿ. ಈಗ ನನಗೆ DEC ಮತ್ತು ECD